ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್. ಸೊ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನಿಮ್ಮೆಲ್ಲರ ಮನೆಯಲ್ಲೂ ವರಮಹಾಲಕ್ಷ್ಮಿ ಹಬ್ಬ ತುಂಬ ಸಂಭ್ರಮ ಸಡಗರದಿಂದ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ನಾನಂತೂ ಬಂದು ನೋಡೋಕ್ಕಾಗಲ್ಲ ನಿಮ್ಮ ಮನೆಯಲ್ಲೆಲ್ಲ ಯಾವ ರೀತಿ ಆಚರಣೆ ಮಾಡಿದ್ರಿ ಅಂತ. ಬಟ್ ನಾನು ಯಾವ ರೀತಿ ಆಚರಣೆ ಮಾಡಿದೆ ಅಂತ ಈ ಒಂದು ವ್ಲಾಗ್ ಮುಖಾಂತರ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಪ್ರತಿ ವರ್ಷವೂ ಗೋಧೂಳಿ ಲಗ್ನದಲ್ಲಿ ನಾನು ದೇವ್ರ ಮನೆಯಲ್ಲಿ ಅಷ್ಟೇ ಪೂಜೆ ಮಾಡಿರ್ತೀನಿ. ಆಮೇಲೆ ಮಕ್ಕಳನ್ನ ಹಸ್ಬೆಂಡು ಎಲ್ಲ ರೆಡಿ ಆದಮೇಲೆ ಜೊತೆಯಲ್ಲಿ ಕೂತ್ಕೊಂಡು ನಾವು ಲಕ್ಷ್ಮೀ ಪೂಜೆ ಮಾಡೋದು. ಯಾಕಂದರೆ ಈ ವ್ರತ ಅಂತ ಮಾಡಿದಾಗ ಆ ಕತೆ ಓದ್ತೀವಲ್ಲ ಲಾಸ್ಟಲ್ಲಿ, ಅದು ಹೋಲ್ ಫ್ಯಾಮ್ಲಿ ಅದು ಕತೆ ಕೇಳೋರಿಗೆ ಓದೋರಿಗೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಬರೆದಿರುತ್ತೆ. ಸೊ ಆ ಒಂದು ರೀಸನಿಂದ ನಾನು ಒಬ್ಬಳೇ ಆ ಪೂಜೆ ಅವ್ರ ವ್ರತ ಮುಗಿಸ್ಬಿಟ್ರೆ ಆಮೇಲೆ ಮಕ್ಕಳು ಎಲ್ಲ ಆ ಕತೆ ಕೇಳಿಸ್ಕೊಳ್ಳೋ ಚಾನ್ಸ್ ಸಿಗಲ್ಲ ಅಂದ್ಬಿಟ್ಟು ಸೊ ನಾನು ಸೆಕೆಂಡ್ ಪೂಜೆ ಅಂತ ಏನು ಮಾಡ್ತೀನಲ್ಲ ಆವಾಗ ಲಕ್ಷ್ಮೀ ಪೂಜೆ ಮಾಡ್ತೀನಿ. ಅಂದರೆ ಫುಲ್ ಎಲ್ಲ ರೆಡಿಯಾಗಿ ಎಲ್ಲರೂ ಅವೈಲಬಲ್ ಇದ್ದಾಗಷ್ಟೇ ನಾನು ಲಕ್ಷ್ಮೀ ಪೂಜೆ ಮಾಡೋದು. ಸೊ ಇವಾಗ ಲಕ್ಷ್ಮೀ ಪೂಜೆಗೆ ಏನೇನು ಬೇಕು ಅಂತ ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಯೂಶ್ವಲಿ ನೆನ್ನೆನೇ ಎಲ್ಲ ನಾನು ಮುಗಿಸಿರ್ತೀನಿ. ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಆಗಲಿ, ಸ್ಯಾರಿ ಡ್ರೈಪಿಂಗ್ ಇಂಥದ್ದೆಲ್ಲ. ಜಸ್ಟ್ ಈ ಕಳಶ ಸ್ಥಾಪನೆ ಅನ್ನೋದು ಏನು ಮಾಡ್ತೀವಲ್ಲ ಅದನ್ನು ಮಾತ್ರ ನೆಕ್ಸ್ಟ್ ಡೇಗೆ ಅಂದರೆ ಹಬ್ಬದ ದಿನಕ್ಕೆ ಅಂತ ಇಟ್ಟಿರ್ತೀನಿ. ಸೊ ಇವಾಗ ನಾನು ಕಳಶಕ್ಕೆ ನೀರೆಲ್ಲ ತುಂಬಿಸಿ ಅದರಲ್ಲಿ ಅಕ್ಷತೆ ಕಾಳು, ಅರಿಶಿನ, ಕುಂಕುಮ ಮತ್ತು ಒಂದು ಚಿನ್ನದ ಏನಾದರೂ ಒಂದು ಐಟಮು ಅಂದರೆ ಉಂಗುರನೋ ಇಲ್ಲಾಂದರೆ ಕಾಯಿನ್ ಇದ್ದರೆ ಕಾಯಿನು ಆ ಥರ ಹಾಕಿ ಒಂಚೂರು ಅಕ್ಷತೆ ಕಾಳು ಹಾಕಿ ಕಳಶ ಸ್ಥಾಪನೆ ಮಾಡಿ ಈ ಥರ ತೆಂಗಿನಕಾಯಿ ಎಲ್ಲ ಇಟ್ಟು ಮುಖವಾಡನ ಸ್ಥಾಪನೆ ಮಾಡೋದು. ಸೊ ಹಂಗೂ ಅಲಂಕಾರಕ್ಕೆ ಒಡವೆ ಎಲ್ಲ ದೇವರಿಗೆ ಹಾಕಿ ಇವಾಗ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ನೆಕ್ಸ್ಟು ಮಗಳನ್ನ ಎಲ್ಲ ನೀಟಾಗಿ ರೆಡಿ ಮಾಡಿ ಕರ್ಕೊಂಬಂದೆ. ಮೇಯ್ನ್ ಜಾಸ್ತಿ ಟೈಮ್ ಕನ್ಸ್ಯೂಮಿಂಗ್ ಅಂದರೆ ಹೆಣ್ಮಕ್ಳನ್ನ ರೆಡಿ ಮಾಡಿಸೋದು. ಗಂಡು ಮಕ್ಕಳಿಗೇನು ಅಷ್ಟೊಂದು ರೆಡಿ ಮಾಡೋ ಅವಶ್ಯಕತೆ ಇರಲ್ಲ. ಸೊ ನನ್ನ ಮಗಂದಂತೂ ಬೇಗ ಆಗೋಯಿತು. ಸೊ ಮಗಳನ್ನ ರೆಡಿ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡೆ. ಸೊ ಮೇಯ್ನ್ ವರಮಹಾಲಕ್ಷ್ಮಿ ಹಬ್ಬದ ದಿನ ಮನೆಯಲ್ಲಿರುವಂಥ ಹೆಣ್ಮಕ್ಳು ವರಮಹಾಲಕ್ಷ್ಮಿ ಥರನೇ ಕಾಣಬೇಕಂತೆ. ಸೊ ಅವರು ಎಷ್ಟು ಕಳೆಕಳೆಯಾಗಿ ಆ ಮನೇಲಿ ನಗ್ನಗ್ತಾ ಇರ್ತಾರೋ ಮನೆ ಹೆಣ್ಮಕ್ಳು, ಆ ಮನೆ ಅಷ್ಟು ವೃದ್ಧಿ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ. ಸೊ ಯೂಶ್ವಲಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಗಳಿಗೆ ಸ್ವಲ್ಪ ಟ್ರೆಡಿಷ್ನಲ್ ಅಟೈರಲ್ಲಿ ಡ್ರೆಸ್ ಮಾಡಿ ಅವಳು ಒಂದು ಸ್ವಲ್ಪ ದೇವಿ ಥರನೇ ಕಾಣೋಂಗೆ ಸ್ವಲ್ಪ ಅಟೈರ್ನೆಲ್ಲ ಸೆಲೆಕ್ಟ್ ಮಾಡ್ತೀನಿ. ಸೊ ಅವರು ಕಳೆಕಳೆಯಾಗಿ ಮನೇಲಿ ಓಡಾಡ್ಕೊಂಡಿದ್ರೆ ಹಬ್ಬಕ್ಕೂ ಒಂದು ಕಳೆ ಬರುತ್ತೆ. ಸೊ ಹಬ್ಬದ ಅಡುಗೆ ಎಲ್ಲ ನಾನು ಬೆಳಗ್ಗೆನೇ ಪೂಜೆ ಆದಮೇಲೆ ಮಾಡಿ ಇಟ್ಬಿಟ್ಟಿದ್ದೀನಿ. ಅದಾದಮೇಲೆ ನಾನು ಮಕ್ಕಳನ್ನೆಲ್ಲ ರೆಡಿ ಮಾಡಿಸಿದ್ದು. ಸೊ ಏನೇನು ಮಾಡಿದೆ ಅಂತ ಇದೇ ವ್ಲಾಗಲ್ಲಿ ನೆಕ್ಸ್ಟು ನಾನು ತಿಳಿಸ್ಕೊಡ್ತೀನಿ. ಇವಾಗ ಲಕ್ಷ್ಮೀ ಪೂಜೆ ಅವ್ರ ಲಕ್ಷ್ಮೀ ವ್ರತ ಅಂತ ಏನು ಮಾಡ್ತೀವಲ್ಲ ಅದನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಮಕ್ಕಳು ಅವ್ರ ಫ್ರೆಂಡ್ಸ್ನ ಎಲ್ಲರನ್ನೂ ಕರ್ಕೊಂಬರ್ತಾರೆ ನಮ್ಮ ಮನೇಲಿ ಲಕ್ಷ್ಮೀ ಪೂಜೆ ಮಾಡೋ ಟೈಮ್ಗೆ. ಸೊ ಪ್ರತಿ ವರ್ಷ ನಾನು ಈ ಒಂದು ಕಂಕಣ ಅಂತ ಏನು ಕಟ್ಕೊಳ್ತೀವಲ್ವ ಅದು ಎಕ್ಸ್ಟ್ರಾನೇ ಮಾಡಿರ್ತೀನಿ. ಯಾಕಂದರೆ ಆ ಮಕ್ಳಿಗೂ ಕೈಗೆಲ್ಲ ಕಟ್ಟಿ ಅವ್ರೂ ವ್ರತದಲ್ಲಿ ಇನ್ವಾಲ್ವ್ ಆದರೆ ಅವ್ರಿಗೂ ಒಳ್ಳೆಯದಾಗಲಿ ಅಂತ. ಸೊ ಆಲ್ಮೋಸ್ಟ್ 10 ಮಾಡಿದ್ದೆ ನಾನು ಕೈಗೆ ಕಟ್ಕೊಳ್ಳೋದಕ್ಕೆ ಕಂಕಣ. ಹಂಗೂ 10 ಮೆಂಬರ್ಸ್ ಕರೆಕ್ಟಾಗಿದ್ದರು. ನಾವು ಫ್ಯಾಮ್ಲಿ 4 ಜನ. ಸೊ ಇನ್ನೊಂದು 6 ಮೆಂಬರ್ಸ್ ಮಕ್ಕಳು ಬಂದಿದ್ದರು. ಸೊ ಅದು ಒಂದು ಖುಷಿ ಅವ್ರಿಗೆ. ಅಂದರೆ ಕಂಕಣ ಕಟ್ಕೊಂಡು ಅವರು ಒಂದು ಫ್ಯಾಮ್ಲಿ ಮೆಂಬರ್ ಥರ ನಮ್ಮ ಜೊತೆ ಕೂತು ಈ ಪೂಜೆ ಎಲ್ಲ ಮಾಡೋದಕ್ಕೆ ಅವ್ರಿಗೂ ಒಂಥರ ಖುಷಿ ಅನಿಸುತ್ತೆ. ಸೊ ಇವಾಗ ಎಲ್ಲ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಪೇಷನ್ಸ್ ಲೆವೆಲ್ ಎಷ್ಟಿದೆಯೋ ಅಷ್ಟು ಟೆಸ್ಟ್ ಮಾಡ್ತಾ ಇದ್ದಾನೆ ನನ್ನ ಮಗ. ಅಂದರೆ ಪೂಜೆ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ, ಅಷ್ಟು ಗಲಾಟೆ ಮಾಡ್ತಾಯಿದ್ರು. ಹಂಗೂ ಹೂವು ಕೊಟ್ಟರೆ ಅದನ್ನೆಲ್ಲ ಫುಲ್ ಒಂದೇ ಸಲ ಚೆಲ್ಲೋದು. ಸೊ ಪ್ರತಿ ವರ್ಷ ಇದು ರಿಪೀಟ್ ಆಗ್ತಾನೇ ಇರುತ್ತೆ. ಹಂಗೂ ನನ್ನ ಕೈಯಲ್ಲಿ ಒಂದು ಸಲ ಬೈಸ್ಕೊಂಡ್ಮೇಲೆ ಆಮೇಲೆ ಸೈಲೆಂಟಾಗಿ ಕೂತ್ಕೊಂಡು ಪೂಜೆಯಲ್ಲಿ ಇರ್ತಾರೆ. ಸೊ ಆ್ಯಕ್ಚುಲಿ ಮನೆ ಆಚೆ ಸ್ವಲ್ಪ ಕೆಲಸ ಎಲ್ಲ ಪೆಂಡಿಂಗ್ ಇತ್ತು. ಅವರು ವರ್ಕರ್ಸ್ ಎಲ್ಲ ಬಂದಿದ್ದರು. ಅವ್ರನ್ನ ಇವತ್ತು ಊಟಕ್ಕೆ ನನ್ನ ಮನೆಗೆ ಕರೆದಿದ್ದೆ. ಹೆಂಗೂ ಬೆಳಗ್ಗೆನೇ ನಾನು ಹಬ್ಬದ ಅಡುಗೆ ಎಲ್ಲ ರೆಡಿ ಮಾಡಿಟ್ಟಿದ್ನಲ್ಲ, ಸುಮ್ಮನೆ ಹೋಟ್ಲಿಂದ ಯಾಕೆ ಇವತ್ತು ತಂದ್ಕೊಡೋದು, ಹಬ್ಬದ ಅಡುಗೆನೇ ತಿನ್ಕೊಂಡು ಹೋಗಲಿ ಅಂತ. ಸೊ ನಂದೇನು ಇನ್ನೇನು ಪೂಜೆ ಮುಗಿಬೇಕು ಅಂಥ ಟೈಮಲ್ಲಿ ಅವರು ಬಂದರು. ಸೊ ಹಂಗೂ ಪೂಜೆಯಿಂದ ಎದ್ದೋಗೋದು ಯಾಕೆ ಅಂತ ನಮ್ಮ ಹಸ್ಬೆಂಡೇ ಹೋಗಿ ಅವ್ರಿಗೆಲ್ಲ ಬಡಿಸ್ಕೊಡ್ತಾ ಇದ್ದಾರೆ. ಸೊ ಹಂಗೂ ನಾನೆಲ್ಲ ಹೇಳ್ತಾ ಇದ್ದೀನಿ ಎಲ್ಲೆಲ್ಲಿ ಏನೇನು ಇದೆ ಅದೆಲ್ಲನೂ ಕರೆಕ್ಟಾಗಿ ಬಡಿಸಿ ಅಂತ. ಸೊ ಹಂಗೂ ಅವರು ಪಾಪ ತಿಂದು ಹೊರಟರು. ಸೊ ಹಂಗೂ ಇನ್ನೇನು ನಮ್ಮದು ಇನ್ನು ಕತೆ ಓದೋದು ಒಂದು ಬಾಕಿ ಇದೆ. ಆಲ್ಮೋಸ್ಟ್ ಎಲ್ಲ ಪೂಜೆ ಮುಗಿದಿದೆ. ಸೊ ಯೂಶ್ವಲಿ ವ್ರತ ಕತೆ ಇದೆಲ್ಲ ಓದೋಷ್ಟರಲ್ಲಿ 1.5 ಅವರೇ ಬೇಕಾಗುತ್ತೆ. ಹಂಗೂ ಮಕ್ಕಳು ಪಾಪ ಪೇಷನ್ಸಿಂದ 1.5 ಅವರ್ ಕೂತ್ಕೊಂಡು ಕತೆ ಎಲ್ಲ ಕೇಳಿ ಆಮೇಲೆ ಆಟ ಆಡೋಕ್ಕೆ ಅವರು ಹೊರಟರು. ಸೊ ಹಂಗೂ ಹೇಳಿ ಕಳಿಸ್ದೆ ಇನ್ನೊಂದು 10 ಮಿನಿಟ್ಸ್ ಬಿಟ್ಕೊಂಡು ಎಲ್ಲ ಊಟ ತಿನ್ನೋಕ್ಕೆ ಬನ್ನಿ, ಅಷ್ಟರಲ್ಲೆಲ್ಲ ಬಿಸಿ ಬಿಸಿ ಹೋಳಿಗೆ ಎಲ್ಲ ಮಾಡಿರ್ತೀನಿ ಅಂತ. ಸೊ ಯೂಶ್ವಲಿ ಯಾವುದೇ ಒಂದು ವ್ರತ ಮಾಡಿರಿ ಅದೆಲ್ಲ ಮುಗಿದ್ಮೇಲೆ ಆ ದೇವತೆಗಳನ್ನ ಏನು ಪ್ರತಿಷ್ಠಾಪನೆ ಮಾಡಿರ್ತೀರಲ್ಲ, ಸೊ ಅದನ್ನು ನೋಡಿದಾಗ ಸಾಕ್ಷಾತ್ ವರಮಹಾಲಕ್ಷ್ಮಿನೇ ನಮ್ಮ ಮನೇಲಿ ಬಂದು ಕೂತಿದ್ದಾರೇನೋ ಅನ್ನೋ ಒಂದು ಫೀಲ್ ಅಂತೂ ನನಗೆ ಬರುತ್ತೆ ಪ್ರತಿ ಸಲನೂ. ಅಂದರೆ ಈ ಶಿವರಾತ್ರಿ ಹಬ್ಬಗಳಲ್ಲಿ ಆ ಒಂದು ವ್ರತ ಮಾಡಿದಾಗೂ ಅಷ್ಟೇ, ವರಮಹಾಲಕ್ಷ್ಮಿ ವ್ರತ ಮಾಡಿದಾಗೂ ಅಷ್ಟೇ.
ಸೊ ಅದು ಏನೋ ಒಂದು ನಮ್ಮ ಮುಂದೆನೇ ಕಣ್ಮುಂದೆನೇ ದೇವ್ರು ಬಂದು ಕೂತಿದೆಯೇನೋ, ನನ್ನ ನೋಡ್ತಾ ಇದೆಯೇನೋ ಅಂತ ಒಂದು ಸೆಕೆಂಡ್ ಅನಿಸುತ್ತೆ ಪ್ರತಿಯೊಬ್ಬರಿಗೂ ಅಷ್ಟೇ. ಸೊ ನನಗೂ ಅಷ್ಟೇ ಆ ಮುಖನೇ ನೋಡ್ಕೊಂಡು ಇದ್ದೋಗೋಣ ಅಂತ ಪ್ರತಿ ವ್ರತದಲ್ಲೂ ಅನಿಸುತ್ತೆ, ಅಷ್ಟು ಕಳೆ ಇರುತ್ತೆ. ಸೊ ಎಲ್ಲರ ಮನೆಯಲ್ಲೂ ನೋಡಿ ನೀವು ಲಕ್ಷ್ಮೀನ ಯೂಶ್ವಲಿ ಹೋಗಿ ನೋಡಿಕೊಂಡು ಎಲ್ಲ ಅಕ್ಷತೆ ಕಳಾಕ್ ಬರ್ತೀರಲ್ಲ, ಆ ಮುಖದಲ್ಲಿರೋವಂಥ ಕಳೆ ಇನ್ನೆಲ್ಲೂ ನೋಡೋಕ್ಕಾಗಲ್ಲ. ಸೊ ಅಷ್ಟು ಚೆನ್ನಾಗಿರುತ್ತೆ. ಸೊ ಇದು ನನಗೆ ಮಾತ್ರ ಅನಿಸುತ್ತೋ ಇಲ್ಲ ಎಲ್ಲರಿಗೂ ಅನಿಸುತ್ತೋ ಗೊತ್ತಿಲ್ಲ, ಬಟ್ ನನಗೆ ಪ್ರತಿ ವರ್ಷವೂ ಈ ಮುಖ ನೋಡಿದಾಗ ಆ ಕಳೆ ಅಂತೂ ಎದ್ದು ಕಾಣ್ತಿರುತ್ತೆ ದೇವಿ ಮುಖದಲ್ಲಿ. ಸೊ ಇವಾಗ ಲಕ್ಷ್ಮಿಗೆ ಇಷ್ಟವಾಗಿರುವಂಥ ಪ್ರತಿಯೊಂದು ವಸ್ತುನೂ ಇಲ್ಲಿಟ್ಟು ಪೂಜೆ ಎಲ್ಲ ಮುಗಿದ್ಮೇಲೆ ಇವಾಗ ಮಕ್ಕಳಿಗೆ ಹೋಳಿಗೆ ಸ್ವಲ್ಪ ಮಾಡಿಕೊಡೋಣ ಅಂತ ಕಿಚನಿಗೆ ಬಂದಿದ್ದೀನಿ. ಇನ್ನು ಅವರು ಇನ್ನು ಮಧ್ಯಾಹ್ನ ಲಂಚ್ ತಿನ್ನೋಕ್ಕೆ ಏನು ಬರೋ ಟೈಮ್ ಆಯಿತು ಆಟ ಆಡಿಕೊಂಡು. ಸೊ ಹಂಗೂ ಇವತ್ತು ಬೆಳಗ್ಗೆನೇ ಎಲ್ಲ ಹಬ್ಬದ ಅಡುಗೆ ಮಾಡಿರೋದ್ರಿಂದ ಸ್ವಲ್ಪ ರಿಲ್ಯಾಕ್ಸ್ ನಾನು. ಬಟ್ ಹೋಳಿಗೆ ಎಲ್ಲ ನಾನು ಒಂದು 10 ಮಾಡಿದ್ದೆ ಅಷ್ಟೇ ಮಾರ್ನಿಂಗು, ಯಾಕಂದರೆ ಅದು ಬಿಸಿ ಬಿಸಿ ಆವಾಗ ಮಾಡಿ ಆವಾಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಈ ವಡೆ ಸಹ ಅಷ್ಟೇ ಬಿಸಿ ಬಿಸಿ ಮಾಡಿ ತಿನ್ನೋದಕ್ಕೆ ಅದೂ ಚೆನ್ನಾಗಿರುತ್ತೆ. ಅದಕ್ಕೇ ಬೆಳಗ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿಟ್ಟು ಮಧ್ಯಾಹ್ನಕ್ಕೆ ಬೇಕಾದರೆ ಎರಡೂ ಬಿಸಿ ಬಿಸಿ ಮಾಡ್ಕೊಳ್ಳೋಣ ಅಂತ ಒಬ್ಬಟ್ಟು ಸಾರು ಮತ್ತು ಅನ್ನ ಮಾತ್ರ ಮಾಡಿಟ್ಟಿದ್ದೀನಿ. ಸೊ ಹಂಗೂ ಇವು ಮಕ್ಕಳೆಲ್ಲರೂ ಪಲ್ಯ ಇಂಥದ್ದೆಲ್ಲ ಅಷ್ಟು ಇಷ್ಟಪಟ್ಟು ತಿಂದಿಲ್ಲ. ಲಾಸ್ಟ್ ಟೈಮ್ ಎಲ್ಲ ಹೆಸರುಬೇಳೆ ಎಲ್ಲ ಮಾಡಿದ್ದೆ, ಎಲ್ಲ ತಟ್ಟೆಯಲ್ಲೇ ಬಿಟ್ಟಿದ್ರು. ಬಟ್ ವಡೆ ಬೋಂಡ ಇಂಥದನ್ನು ಮಾತ್ರ ಎಲ್ಲ ಖಾಲಿ ಮಾಡಿದರು. ಅದಕ್ಕೆ ಈ ಸಲ ಪಲ್ಯ ಈ ಥರದ್ದೆಲ್ಲ ಏನೂ ಮಾಡಿಲ್ಲ. ಅವ್ರಿಗಿಷ್ಟ ಆಗೋಂಗೆ ಮಸಾಲ ವಡೆನೇ ಮಾಡಿಟ್ಟಿದ್ದೀನಿ. ಸೊ ಹಂಗೂ ರೇಷ್ಮೆ ಸೀರೆ ಉಟ್ಕೊಂಡು ಅಡುಗೆ ಎಲ್ಲ ಮಾಡಿದ್ರೆ ಸುಮ್ಮನೆ ಅದು ಪ್ರಾಬ್ಲಮ್ ಆಗುತ್ತೆ ಅಂತ ಬೆಳಗ್ಗೆ ಡ್ರೆಸ್ ಹಾಕ್ಕೊಂಡು ಎಲ್ಲ ಅಡುಗೆ ಎಲ್ಲ ಮುಗಿಸ್ಬಿಟ್ಟೆ. ಬಟ್ ಇವಾಗ ಮತ್ತೆ ಇನ್ನೊಂದು ಪೂಜೆ ಮಾಡಬೇಕಾಗಿರೋದ್ರಿಂದ ಮತ್ತೆ ಯಾಕೆ ಡ್ರೆಸ್ ಎಲ್ಲ ಚೇಂಜ್ ಮಾಡೋದು ಅಂತ ಸ್ವಲ್ಪ ಹುಷಾರಾಗಿ ರೇಷ್ಮೆ ಸೀರೆ ಉಟ್ಕೊಂಡೆ ಇಲ್ಲೆಲ್ಲ ಅಡುಗೆ ಎಲ್ಲ ಮಾಡ್ತಾಯಿದ್ದೀನಿ. ಯಾಕಂದರೆ ಒಂಚೂರು ಆಯಿಲ್ ಆದ್ರೂ ಅದನ್ನು ವಾಶ್ ಮಾಡೋಕ್ಕಾಗಲ್ಲ, ಡ್ರೈ ಕ್ಲೀನಿಂಗಿಗೆ ಕೊಡಬೇಕು, ಈ ಥರ ಎಲ್ಲ ಇಶ್ಯೂ ಇರುತ್ತೆ ರೇಷ್ಮೆ ಸೀರೆ ಉಟ್ಕೊಂಡಾಗ. ಸೊ ಹಂಗೂ ಇವಾಗ ಹೆಂಗಿದ್ರೂ ಜಸ್ಟ್ ವಡೆ ಮತ್ತು ಹೋಳಿಗೆ ಅಷ್ಟೇ ಅಲ್ವಾ ಮಾಡಬೇಕಾಗಿರೋದು ಅಂತ ಸ್ಯಾರಿ ಉಟ್ಕೊಂಡೇ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ಮೆನ್ಯೂ ಬಂದು ಬಿಸಿ ಬಿಸಿ ಮಸಾಲ ವಡೆ, ಸ್ವಲ್ಪ ಹೋಳಿಗೆ ಮಾಡ್ಕೊಂಡಿದ್ದೆ. ಮತ್ತು ಹೋಳಿಗೆ ಮಾಡಿದ್ಮೇಲೆ ಒಬ್ಬಟ್ಟು ಸಾರು ಮಾಡ್ತೀವಲ್ವ, ಸೊ ಒಬ್ಬಟ್ಟು ಸಾರು ಇದಂತೂ ನನ್ನ ಮಗಳಿಗೆ ಫೇವ್ರೇಟು, 3 ಟೈಮು ಅದೇ ತಿಂತಾಳೆ. ಬಿಸಿ ಬಿಸಿ ಅನ್ನ ಮಾಡ್ಕೊಂಡಿದ್ದೆ. ಮತ್ತು ಬೆಳಗ್ಗೆ ನೈವೇದ್ಯಕ್ಕೆ ಚಿತ್ರಾನ್ನ ಮತ್ತು ಪುಳಿಯೋಗರೆ ಮಾಡಿದ್ದೆ. ಆಲ್ರೆಡಿ ಒಂದು ಸಲ ತಿಂದಿದ್ದಾರೆ ಮಾರ್ನಿಂಗು, ಇನ್ನು ಇಷ್ಟು ಮಿಕ್ಕಿದೆ ಮಧ್ಯಾಹ್ನಕ್ಕೆ ಚಿತ್ರಾನ್ನ ಮತ್ತು ಪುಳಿಯೋಗರೆ. ಸೊ ಇವಾಗ ಮಧ್ಯಾಹ್ನಕ್ಕೆ ಬಿಸಿ ಬಿಸಿ ಅನ್ನ ಮಾಡ್ಕೊಂಡಿದ್ದೆ, ಅನ್ನ ಹೋಳಿಗೆ ಮತ್ತು ವಡೆ ತಿಂತಾರೆ ಅಂತ. ಸೊ ಇವತ್ತು ಅಪ್ಪ ಅಮ್ಮನ ಸಹ ನಾನು ಊಟಕ್ಕೆ ಬನ್ನಿ ಅಂತ ಕರೆದಿದ್ದೆ. ಬಟ್ ಅಮ್ಮನೂ ದೇವ್ರು ಕೂಡಿಸಿರೋ ಕಾರಣದಿಂದ ಅಮ್ಮ ಬರೋಕ್ಕಾಗಲಿಲ್ಲ, ಜಸ್ಟ್ ಅಪ್ಪ ಅಷ್ಟೇ ಬಂದಿದ್ದರು. ಸೊ ಅಪ್ಪನೂ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಇನ್ನೇನು ಹೊರಡ್ತಾ ಇದ್ದಾರೆ. ಅಂದರೆ ವಿಡಿಯೋಸ್ ಎಲ್ಲ ನಾನೇನು ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಆಲ್ಮೋಸ್ಟ್ 3-4 ಡೇಸಿಂದ ನಂಗೆ ಸರಿಯಾಗಿ ನಿದ್ದೆ ಇಲ್ಲ. ಸೊ ಒಂದು ಸ್ವಲ್ಪ ಸುಸ್ತಾಗಿತ್ತು, ಅದಕ್ಕೆ ನಾನು ಜಾಸ್ತಿ ಏನು ವಿಡಿಯೋಸ್ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಬಟ್ ಎಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ರು ಅಷ್ಟು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲೆಲ್ಲ ಮಕ್ಕಳು ಹೇಳ್ತಾ ಇದ್ದಾರೆ ತಿಂದು, ಆಂಟಿ ತುಂಬ ಚೆನ್ನಾಗಿದೆ ವಡೆ ಮತ್ತು ಹೋಳಿಗೆ ಅಂತ. ಸೊ ಈ ಥರ ಯಾರಾದರೂ ನಾವು ಮಾಡಿರೋಂಥ ಅಡುಗೆನ ಇಷ್ಟ ಆಯಿತು ಅಂತ ಹೇಳಿದ್ರೆ ಮಾಡಿರೋ ಕಷ್ಟ ಸಹ ಹೊಟ್ಟೋಗ್ಬಿಡುತ್ತೆ, ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಓಕೆ, ಇಷ್ಟಪಟ್ಟು ತಿಂತಾಯಿದ್ದಾರೆ ಅಂತ. ಸೊ ಯೂಶ್ವಲಿ ಹೋಳಿಗೆ ಮಾಡಿದ ದಿನ ಅಂತೂ ಫುಲ್ ಇಷ್ಟಪಟ್ಟು ತಿಂತಾರೆ ನಮ್ಮ ಮಕ್ಕಳು. ಎಸ್ಪೆಷಲಿ ಈ ಹೋಳಿಗೆ ಮತ್ತು ಆ ಒಬ್ಬಟ್ಟು ಸಾರು ಅಂತ ಮಾಡ್ತೀವಲ್ಲ, ಅದು ಅವ್ರ ಫೇವ್ರೇಟು. ಸೊ ತುಂಬ ಐಟಮ್ಸ್ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಅವರು. ಸಿಂಪಲ್ಲಾಗಿ ಈ ಥರ ಒಂದು ವಡೆ ಮಾಡಿ ಹೋಳಿಗೆ ಮಾಡಿಬಿಟ್ರೆ ಅವ್ರಿಗೊಂಥರ ಹಬ್ಬದ ಅಡುಗೆ ಥರ ಅನಿಸ್ಬಿಡುತ್ತೆ. ಸೊ ಹಂಗೂ ನಾನು ಪ್ರತಿ ವರ್ಷವೂ ಪಲ್ಯ ಎಲ್ಲ ಮಾಡ್ತಾಯಿದ್ದೆ. ಬಟ್ ಪ್ರತಿ ಸಲನೂ ನಾನು ನಮ್ಮ ಹಸ್ಬೆಂಡ್ ಇಬ್ಬರೇ ತಿನ್ನಬೇಕಾ ಪಲ್ಯ ಎಲ್ಲ. ಸೊ ಅದಕ್ಕೆ ಯಾಕೆ ಸುಮ್ಮನೆ ಅಂತ ಮಕ್ಕಳಿಗೆ ಇಷ್ಟ ಇರೋವಂಥದ್ದು ಅಷ್ಟೇ ಮಾಡಿದ್ದೀನಿ ಈ ವರ್ಷ. ಸೊ ನಿಮ್ಮನೇಲೆಲ್ಲ ಏನು ಮಾಡಿದ್ರಿ, ಮೆನ್ಯೂ ಯಾವ ರೀತಿ ಇತ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ನಮ್ಮನೇಲಿ ಈ ವರ್ಷ ತುಂಬಾ ಸಿಂಪಲ್ ಮೆನ್ಯೂ. ಹಂಗೂ ಹೋಳಿಗೆ ಮಾಡ್ತಾಯಿದ್ದೀವಿ ಅಂದ್ರೇ ಅದೊಂಥರ ಸ್ಪೆಷಲ್ ಅನಿಸ್ಬಿಡುತ್ತೆ ಹಬ್ಬದ ಅಡುಗೆ, ಮಸಾಲ ವಡೆ ಮತ್ತು ಹೋಳಿಗೆ ಇದ್ದರೆ. ಮಕ್ಕಳು ಊಟ ಎಲ್ಲ ತಿಂದ್ಕೊಂಡು ಇವಾಗ ಆಟ ಆಡ್ಕೊಳ್ಳೋಕ್ಕೆ ಹೊರಟಿದ್ದಾರೆ. ಸೊ ಯೂಶ್ವಲಿ ಒಂದು ಸ್ಕೂಲ್ಸ್ ಎಲ್ಲ ಇರುವಂಥ ದಿನಗಳಲ್ಲಿ ಅವ್ರಿಗೆ ಆಡ್ಕೊಳ್ಳೋಕ್ಕೆ ಟೈಮ್ ಸಿಗೋಲ್ಲ, ಯಾಕಂದರೆ ಹೋಮ್ವರ್ಕ್ಸ್ ಇರುತ್ತೆ, ಎಷ್ಟೊಂದು ಪ್ರಾಜೆಕ್ಟ್ ವರ್ಕ್ಸ್ ಅದು ಇದು ಅಂತ ಕೊಡ್ತಾ ಇರ್ತಾರೆ. ಸೊ ಹಾರ್ಡ್ಲಿ ಒಂದು 20 ಮಿನಿಟ್ಸು ಸಿಗೋಲ್ಲ ಡೈಲಿ ಆಡೋಕ್ಕೆ. ಬಟ್ ಈ ಥರ ರಜೆ ದಿನಗಳಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಬಿಟ್ರೂ ಆಡ್ತಾರೆ. ಅದರಲ್ಲೂ ಈ ಹಬ್ಬಗಳ ಟೈಮಲ್ಲಿ ಎಲ್ಲ ಹೊಸ ಬಟ್ಟೆ ಎಲ್ಲ ಹಾಕ್ಕೊಂಬಂದಿರ್ತಾರಲ್ಲ, ಎಲ್ಲರ ಮನೆಯಲ್ಲೂ ಹೋಗಿ ಇವ್ರು ಯಾವ ರೀತಿ ರೆಡಿ ಆಗಿದ್ದಾರೆ ಅಂತ ತೋರಿಸ್ಕೊಂಬರೋದ್ರಲ್ಲೇ ಒಂದು ಖುಷಿ ಇರುತ್ತೆ. ಸೊ ಹಂಗೂ ನಾನು ಬೆಳಗ್ಗೆನೇ ಅದಕ್ಕೆ ರೆಡಿ ಮಾಡಿ ಬಿಟ್ಬಿಡ್ತೀನಿ. ಆಯಿತು ನಿನ್ನ ಖುಷಿ, ಯಾರ್ಯಾರ ಮನೆಗೆ ಹೋಗ್ತೀಯೋ ಎಲ್ಲರಿಗೂ ಹೋಗಿ ವಿಶ್ ಮಾಡ್ಕೊಂಡು ಬಾ ಅಂತ. ಸೊ ಹಂಗೂ ಪ್ರತಿಯೊಬ್ಬರೂ ಇವಳನ್ನ ನನ್ನ ಮಗಳನ್ನ ಹೊಗಳ್ದಾಗ ಅವಳಿಗೆ ಫುಲ್ ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಓಕೆ, ನಾನು ಚೆನ್ನಾಗಿ ಕಾಣ್ತಾ ಇದ್ದೀನಿ, ನನ್ನ ಡ್ರೆಸ್ ಚೆನ್ನಾಗಿದೆ ಅಂತ. ಸೊ ಆ ಒಂದು ಏಜಲ್ಲಿ ಆ ಥರ ಎಲ್ಲ ಖುಷಿ ಕೊಡುತ್ತೆ. ಬಟ್ ಇವಾಗ ನಮಗೆ ಅಷ್ಟು ಟೈಮ್ ಇರಲ್ಲ, ಅಷ್ಟು ಪೇಷನ್ಸ್ ಸಹ ಇರಲ್ಲ ರೆಡಿ ಆಗೋಕ್ಕೆ.
ಸೊ ನನಗಂತೂ ಪ್ರತಿ ವರ್ಷವೂ ರೆಡಿ ಆಗೋಕ್ಕೆ ಟೈಮೇ ಇರಲ್ಲ. ಏಕೆಂದರೆ ಮಕ್ಕಳನ್ನೆಲ್ಲ ರೆಡಿ ಮಾಡಿಸಿದ್ಮೇಲೆ ನನಗೆ ರೆಡಿ ಆಗೋವಂಥ ಇಂಟ್ರೆಸ್ಟ್ ಇರಲ್ಲ. ಸೊ ಈ ಒಂದು ರೀಸನಿಂದನೇ ಈ ಸ್ಯಾರಿ ಪ್ರೀ ಪ್ಲೀಟಿಂಗ್ ಎಲ್ಲ ಮುಂಚೆ ದಿನವೇ ಮಾಡಿಟ್ಬಿಡ್ತೀನಿ. ಯಾಕಂದರೆ 2 ಮಿನಿಟ್ಸಲ್ಲಿ ಹೋಗಿ ಉಟ್ಕೊಂಬಂದ್ಬಿಡ್ಬೋದು ಸ್ಯಾರಿ ಅಂತ. ಸೊ ಇವಾಗ ಸಂಜೆ ಪೂಜೆ ಮಾಡ್ತಾಯಿದ್ದೀನಿ. ಅಂದರೆ ಇವಾಗ ಇದು ಬಂದು ಸೆಕೆಂಡ್ ಪೂಜೆ, ಲಕ್ಷ್ಮೀ ಪೂಜೆ. ಇನ್ನೊಂದು ಸಲ ಲಾಸ್ಟಿಗೆ ವಿಸರ್ಜನೆ ಮಾಡೋ ಟೈಮಲ್ಲಿ ಇನ್ನೊಂದು ಪೂಜೆ ಮಾಡಿ ಲಾಸ್ಟಿಗೆ ಕಳಶ ಕದಲಿಸೋದು. ಹಾಗೂ ನಾನು ಪೂಜೆ ಮಾಡೋ ಟೈಮಲ್ಲಿ ಮಕ್ಕಳಿಗೆ ಒಂದು ಟಾಸ್ಕ್ ಕೊಟ್ಟಿದ್ದೆ. ಅಂದರೆ ಇನ್ನೇನು ಹೆಣ್ಮಕ್ಳು ಅರ್ಶಿನ ಕುಂಕುಮ ತೊಗೊಳಕ್ಕೆ ಬರ್ತಾರಲ್ವ, ಸೊ ಆ ತಾಂಬೂಲನೆಲ್ಲ ರೆಡಿ ಮಾಡಿಡಿ ಅಂತ. ಅಂದರೆ ರಿಟರ್ನ್ ಗಿಫ್ಟ್ಸಾಗಿ ಪೋತ್ಲಿ ಬ್ಯಾಗ್ಸ್ನ ತಂದಿದ್ದೆ. ಅದರಲ್ಲೂ 2 ಟೈಪ್ ತರಿಸಿದ್ದೆ, ಒಂದು ಪೌಚಸ್ ಥರ, ಪರ್ಸಸ್ ಥರ, ಮತ್ತು ಒಂದು ಪೋತ್ಲಿ ಬ್ಯಾಗ್ಸು. ಸೊ ಈ ಮದುವೆ ಆಗಿರೋರಿಗೆ ಪೋತ್ಲಿ ಬ್ಯಾಗ್ಸ್ ಕೊಡೋಣ ಅಂತ, ಮತ್ತು ಈ ಕಾಲೇಜ್ ಹುಡುಗಿರು ಇಂಥವ್ರು ಬಂದಾಗ ಪೌಚಸ್ ಇಲ್ಲಾಂದರೆ ಪರ್ಸ್ ಥರ ಕೊಡೋಣ ಅಂತ. ಅಂದರೆ ಈ ಸ್ಯಾರೀಸ್ಗೆಲ್ಲ ಈ ಪೋತ್ಲಿ ಬ್ಯಾಗ್ಸ್ ಎತ್ಕೊಂಡು ಹೋಗೋಕೆ ಚೆನ್ನಾಗಿರುತ್ತೆ. ಬಟ್ ಈ ಚೂಡಿದಾರು ಸಲ್ವಾರ್ಸ್ ಎಲ್ಲ ಹಾಕ್ಕೊಳ್ಳೋರಿಗೆ ಪರ್ಸಸ್ ಥರ ಎತ್ಕೊಂಡು ಹೋಗೋಕೆ ಚೆನ್ನಾಗಿರುತ್ತೆ ಅಂತ 2 ಥರ ತರಿಸಿದ್ದೀನಿ. ಸೊ ಇವಾಗ ಅದರಲ್ಲೆಲ್ಲ ಫಿಲ್ ಮಾಡಿ ಇಟ್ಟಿದ್ದಾರೆ ಮಕ್ಕಳು. ಅಂದರೆ ತಾಂಬೂಲ ಏನೇನು ಐಟಮ್ಸ್ ಇರುತ್ತಲ್ಲ, ಒಂದು ಬಾಳೆಹಣ್ಣು, ಎಲೆ ಅಡಿಕೆ, ಬಳೆ ಮತ್ತು ಅರಿಶಿನ ಕುಂಕುಮ ಇಷ್ಟೂ ಅದರಲ್ಲಿ ಇಟ್ಟು ಇವಾಗ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ಫಸ್ಟು ಒಂದು ಹಿರಿಯ ಮುತ್ತೈದೆಗೆ ಕೊಡೋಣ ಅರಿಶಿನ ಕುಂಕುಮ ಅಂತ. ನಮ್ಮನೆಯಲ್ಲೇ ಟೆನೆಂಟ್ ಆಂಟಿ ಒಬ್ರು ಇದ್ದಾರೆ. ಸೊ ಇವರು ಆದಷ್ಟು ನನಗೆ ತುಂಬಾ ಒಳ್ಳೆ ವಿಷಯಗಳು ಕಲ್ತಿದ್ದೀನಿ ಇವ್ರ ಹತ್ರ. ಸೊ ಇಂಥವ್ರು ಹಿರಿಯ ಮುತ್ತೈದೆಯರ ಹತ್ರ ಆಶೀರ್ವಾದ ತೊಗೊಂಡ್ರೆ ಅಂತೂ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ನಮ್ಮ ಮುತ್ತೈದೆತನಕ್ಕೆ ಕೂಡ ಹಿರಿಯ ಮುತ್ತೈದೆಯರು ಆಶೀರ್ವಾದ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ಒಂದು ನಂಬಿಕೆ ಇದೆ. ಸೊ ಹಂಗೂ ಸ್ಯಾರಿ ಒಂದು 2 ತರಿಸಿದ್ನಲ್ಲ, ಯಾರಾದರೂ ಹಿರಿಯರಿಗೆ ಕೊಡೋಣ ಅಂತ. ಒಂದು ಸ್ಯಾರಿ ಈ ಆಂಟಿಗೆ ಕೊಟ್ಟೆ ಅಂತಲೇ ಹೇಳ್ಬೋದು. ಸೊ ಇನ್ನೊಂದು ಈ ಸಲ ಮಡ್ಲಕ್ಕಿ ತುಂಬಕ್ಕೆ ಸ್ಯಾರಿ ತಂದಿರಲಿಲ್ಲ. ಸೊ ಅದಕ್ಕೆ ದೇವ್ರಿಗೆ ಮಡ್ಲಕ್ಕಿಗೆ ಅಂತ ಇಟ್ಟಿದ್ದೀನಿ. ಸೊ 2 ಸ್ಯಾರೀಸ್ ಈ ಥರ ನಾನು ಯೂಸ್ ಮಾಡಿದೆ. ಒಂದು ಸ್ಯಾರಿ ಡ್ರೇಪಿಂಗಿಗೆ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಹಂಗೂ ಈ ಸ್ಯಾರಿ ಎಲ್ಲ ಕೊಟ್ಟಮೇಲೆ ಆಂಟಿಗೆ ತುಂಬಾ ಖುಷಿ ಆಯಿತು. ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನು, ನಂಗೆ ತುಂಬ ಇಷ್ಟ ಆಯಿತು ಸ್ಯಾರಿ ಅಂದಮೇಲೆ. ಒಂಥರ ನಾವು ಕೊಟ್ಟಿದ್ದು ಅವ್ರಿಗೆ ಇಷ್ಟ ಆದರೆ ಅದು ಇನ್ನೂ ಖುಷಿ ಅನಿಸುತ್ತೆ. ಸೊ ಇಲ್ಲಿ ಅವ್ರ ಹತ್ರ ಆಶೀರ್ವಾದ ತಗೊಳ್ತಾ ಇದ್ದೀನಿ. ಸೊ ಈ ಹಳ್ಳಿಗಳ ಕಡೆ ಎಲ್ಲ ಅರಿಶಿನ ಕುಂಕುಮ ಮಾರ್ನಿಂಗು ಇಲ್ಲ ಆಫ್ಟರ್ನೂನ್ ಕೊಡ್ತಾರೆ. ಬಟ್ ಈ ಟೌನ್ ಸೈಡು, ಸಿಟಿ ಸೈಡ್ಸ್ ಎಲ್ಲ ಯೂಶ್ವಲಿ ನೈಟ್ ಟೈಮ್ಸ್, ಅಂದರೆ ಸಂಜೆ ಒಂದು 6 ಗಂಟೆ ಮೇಲೆ ಅರಿಶಿನ ಕುಂಕುಮ ತೊಗೊಳಕ್ಕೆ ಬರ್ತಾರೆ. ಸೊ ಇವಾಗ ನಮ್ಮ ಮನೇಲಿ ಆಲ್ಮೋಸ್ಟ್ ಈವ್ನಿಂಗ್ ಆಗಿದೆ. ಸೊ ಈವ್ನಿಂಗ್ ಮೇಲೆ ಇನ್ನೇನೆಲ್ಲ ಬರ್ತಾರೆ ಅಂತ ನಾನೆಲ್ಲ ಮ್ಯಾಟ್ ಹಾಕಿಟ್ಟಿದ್ದೀನಿ. ಸೊ ನನ್ನ ಮಗ ಎಲ್ಲ ಮತ್ತೆ ಹೂವು ಎಲ್ಲ ಹಾಕಿ ಗಲೀಜು ಮಾಡ್ತಾ ಇದ್ದಾನೆ. ಮತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಅಷ್ಟರಲ್ಲಿ ಯಾರೋ ಬರೋ ಅಷ್ಟರಲ್ಲಿ ಒಂದು ಸ್ವಲ್ಪ ಮಕ್ಕಳೆಲ್ಲ ಆಂಟಿ ನಾವು ಸ್ವಲ್ಪ ದೇವ್ರಿಗೆ ಹಾಡೆಲ್ಲ ಹೇಳ್ತೀನಿ ಅಂತ ಇಲ್ಲಿ ರೆಡಿಯಾಗಿ ಮ್ಯಾಟ್ಸ್ ಮೇಲೆ ಕೂತಿದ್ದಾರೆ. ಸೊ ಹಂಗೂ ಯಾವ ರೀತಿ ಆಡ್ತಾ ಇದ್ದಾರೆ ಹಾಡು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಯೂಶ್ವಲಿ ಪ್ರತಿ ಹಬ್ಬದಲ್ಲೂ ಇವರು ಒಂದು ಸಿಂಗಿಂಗು ಇಲ್ಲ ಡ್ಯಾನ್ಸಿಂಗ್ ಈ ಥರ ಏನೋ ಒಂದು ಇರುತ್ತೆ ಪ್ರೋಗ್ರಾಮ್ ನಮ್ಮ ಮನೇಲಿ. ಸೊ ಇವಾಗ ಸಿಂಗಿಂಗ್ ನಡೀತಾ ಇದೆ. ಸೊ ಕೇಳಿದ್ರಲ್ಲ ಯಾವ ರೀತಿ ಆಡಿದ್ರು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಸೊ ಮಕ್ಕಳು ಖುಷಿ ಆಗ್ತಾರೆ ಕಮೆಂಟ್ಸ್ ಎಲ್ಲ ಓದಿ. ಸೊ ಇವಾಗ ಬಾಲ ಮುತ್ತೈದರಿಗೆಲ್ಲ ಇವಾಗ ಅರಿಶಿನ ಕುಂಕುಮ ಎಲ್ಲ ಕೊಡ್ತಾಯಿದ್ದೀನಿ, ತಾಂಬೂಲ ಕೊಡ್ತಾಯಿದ್ದೀನಿ. ಸೊ ಇವ್ರಿಗಂತೂ ಒಂದು ಪ್ರಾಮುಖ್ಯತೆ ಇದೆ ಎಲ್ಲ ಹಬ್ಬಗಳಲ್ಲೂ. ಏಕೆಂದರೆ ಸ್ಯಾಟಿಸ್ಫೈ ಆಗುವಂಥ ಮುತ್ತೈದೆಯರಂದರೆ ಬಾಲ ಮುತ್ತೈದೆಯರು. ಅವ್ರಿಗೊಂದು ಸಿಂಗಲ್ ಪೆನ್ಸಿಲ್ ಕೊಟ್ರೂ ಅವರು ಫುಲ್ಲು ಸ್ಯಾಟಿಸ್ಫೈಗೆ ಖುಷಿ ಪಡ್ತಾರೆ. ಸೊ ಹಿರಿಯರಿಗಿಂತ ನಾವು ಬಾಲ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ತಾಂಬೂಲ ಕೊಟ್ಟರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ನವರಾತ್ರಿಯಲ್ಲಿ ಒಂದಿನ ಇವ್ರಿಗೋಸ್ಕರನೇ ಮೀಸಲಿಟ್ಟಿದ್ದಾರೆ ಅದೇ ರೀಸನಿಂದ. ಸೊ ದುರ್ಗೆ ಅವ್ರ ಅಮ್ಮನವ್ರ ಒಂದು ಅವತಾರದಲ್ಲಿ ಬಾಲ ಮುತ್ತೈದೆಯರದು ಒಂದು ಅವತಾರ. ಸೊ ಅವ್ರಿಗೂ ತುಂಬ ಪ್ರಾಮಿನೆನ್ಸ್ ಕೊಡಬೇಕು. ಹಂಗೂ ಅವ್ರನ್ನ ಏನು ಕಲರ್ ಇಷ್ಟನೋ ಕೇಳಿ ಅವ್ರಿಗೆ ಇಷ್ಟ ಆಗಿರೋವಂಥ ಕಲರ್ಸ್ನೇ ನಾನು ರಿಟರ್ನ್ ಗಿಫ್ಟ್ಸಾಗಿ ಕೊಟ್ಟೆ.
ಸೊ ಹಂಗೂ ಇವಾಗ ನೋಡಿ ಸಂಜೆ ಆದ್ರೂ ಡ್ರೆಸ್ಸು ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾಳೆ. ಅಂದರೆ ಅವಳಿಗೇನು ಇರಿಟೇಷನ್ ಆ ಥರ ಏನೂ ಇಲ್ಲ. ಸಾಫ್ಟ್ ಮೆಟೀರಿಯಲ್ ಇರೋದ್ರಿಂದ ಕಂಫರ್ಟಬಲ್ ಆಗೇ ಇದ್ಲು. ಸೊ ಯೂಶ್ವಲಿ ನೆಟ್ಟೆಡ್ ದುಪ್ಪಟಾಸು ಇಂಥದ್ದೆಲ್ಲ ತೊಗೊಂಡಾಗ ಬೇಗ ಆ ವೇಲ್ಸ್ನೆಲ್ಲ ಬಿಚ್ಚಮ್ಮ ಅಂತ ಇದ್ಲು. ಬಟ್ ಇವತ್ತು ಅದು ನಾರ್ಮಲ್ ಶಿಫಾನ್ ಮೆಟೀರಿಯಲ್ ಆಗಿರೋದ್ರಿಂದ ಕಂಫರ್ಟಬಲ್ ಆಗಿದೆ. ಸೊ ಇವಾಗ ಮಕ್ಕಳದು ಡ್ಯಾನ್ಸ್ ಸ್ಟಾರ್ಟ್ ಆಗಿದೆ. ಸೊ ಯಾವ ರೀತಿ ಆಡ್ತಾ ಇದ್ದಾರೆ ಈ ಒಂದು ಡ್ಯಾನ್ಸ್ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಯೂಶ್ವಲಿ ಯಾವುದೇ ಒಂದು ಫೆಸ್ಟಿವಲ್ ಆಗಲಿ ಇಲ್ಲಾಂದರೆ ಬರ್ಡೇ ಪಾರ್ಟೀಸ್ ಆಗಲಿ ಈ ಡ್ಯಾನ್ಸು ಇಂಥದ್ದೆಲ್ಲ ಕಂಪಲ್ಸರಿಯಾಗಿರುತ್ತೆ ನಮ್ಮ ಮನೇಲಿ. ಅಂದರೆ ಅವರು ಎಂಜಾಯ್ ಮಾಡುವಂಥದ್ದು ಯಾವುದೇ ಒಂದು ಇದನ್ನು ನಾನು ಅಂತೂ ಅವಾಯ್ಡ್ ಮಾಡಲ್ಲ. ಸೊ ಫೆಸ್ಟಿವಲ್ ಅಂದ್ರೇ ಸೆಲೆಬ್ರೇಷನ್ಸ್ ಅಲ್ವಾ. ಸೊ ಅದು ಎಲ್ಲ ರೀತಿಯೂ ಸೆಲೆಬ್ರೇಟ್ ಮಾಡಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ಸೊ ನೋಡಿದ್ರಲ್ಲ ಯಾವ ರೀತಿ ಇತ್ತು ಈ ವರ್ಷ ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಅಂತ. ಸೊ ಆ ಒಂದು ವರಮಹಾಲಕ್ಷ್ಮಿ ದೇವಿ ನಿಮ್ಮೆಲ್ಲರಿಗೂ ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಆ ದೇವಿಯಲ್ಲಿ ಪ್ರಾರ್ಥಿಸ್ತಾ ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಕೊನೆ ತನಕ ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.